ಆರ್ಸಿಬಿ ಬಾಯ್ಸ್ ಮುಡಿಗೆ ಮತ್ತೊಂದು ಕಿರೀಟ ದಕ್ಕಿದೆ. ಕಿಂಗ್ ಆರ್ಭಟ ಆರ್ಸಿಬಿಗೆ ಮತ್ತೊಂದು ಐಪಿಎಲ್ ಕಿರೀಟ. ಫೈನಲ್ನಲ್ಲಿ ಚೇಸಿಂಗ್ ಕಿಂಗ್ ಭರ್ಜರಿ ಬ್ಯಾಟಿಂಗ್ ವೈಭವವನ್ನೇ ತೋರಿಸಿದ್ರು. ಪ್ರಿನ್ಸ್ ಪಡೆ ವಿರುದ್ಧ ಕಿಂಗ್ ಬ್ಯಾಟಿಂಗ್ ರೌದ್ರ ನರ್ತನವನ್ನೇ ತೋರಿಸಿದ್ರು ಅಂದ್ರೆ ತಪ್ಪಾಗಲ್ಲ. ಏಕಾಂಗಿಯಾಗಿ ಗೆಲುವಿನ ದಡ ಸೇರಿಸಿದ್ದಾರೆ ವಿರಾಟ್ ಕೊಹ್ಲಿ. ಸತತ 2ನೇ ಬಾರಿಗೆ ಆರ್ಸಿಬಿಯ ಪಾಲಾಯಿತು ಐಪಿಎಲ್ ಕಪ್. ಈ ಸಲನೂ ಕೂಡ ಕಪ್ ನಮ್ದೆ ಅಂತ ಫ್ಯಾನ್ಸ್ ಜೈಕಾರವನ್ನ ಹಾಕ್ತಾ ಇದ್ದಾರೆ. ವೆಂಕಟೇಶ್ ಅಯ್ಯರ್ ಕೊಹ್ಲಿ ಬ್ಯಾಟಿಂಗ್ ಅಬ್ಬರಕ್ಕೆ ಗುಜರಾತ್ ಟೈಟನ್ಸ್ ತಂಡ ಧೂಳಿಪಟವಾಗಿದೆ. ರಾಜ್ಯದ ನಾನಾ ಭಾಗಗಳಲ್ಲಿ ಸಂಭ್ರಮಾಚರಣೆ ಹೇಗಿತ್ತು ಅನ್ನೋದನ್ನ ನೋಡ್ತಾ ಇದ್ವಿ. ಆರ್ಸಿಬಿ ಮುಡಿಗೆ ಐಪಿಎಲ್ ಕಿರೀಟ ದಕ್ತಾ ಇದ್ದಂತೆ ರಾಜ್ಯದಲ್ಲಿ ಸಂಭ್ರಮಾಚರಣೆ ಕೂಡ ಮುಗಿಲು ಮುಟ್ಟಿದೆ. ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಆರ್ಸಿಬಿ ಅಭಿಮಾನಿಗಳು ಪಟಾಕಿಯನ್ನ ಸಿಡಿಸಿ ಡಿಜೆ ಸೌಂಡ್ಗೆ ಡ್ಯಾನ್ಸ್ ಅನ್ನ ಮಾಡ್ತಾ ತಮ್ಮ ಸೆಲೆಬ್ರೇಷನ್ ಅನ್ನ ಮಾಡ್ತಾ ಇದ್ರು. ಬ್ಯಾಕ್ ಟು ಬ್ಯಾಕ್ ಕಪ್ ಗೆದ್ದಿರುವಂತದ್ದು ಆರ್ಸಿಬಿ ಈ ಬಾರಿ. 2025ರಲ್ಲೂ ಕಪ್ ಅನ್ನ ಗೆದ್ದಿತ್ತು. ಈಗ 2026ರಲ್ಲೂ ಕೂಡ ಆರ್ಸಿಬಿ ಕಪ್ ಅನ್ನ ಮುಡಿಗೇರಿಸಿಕೊಂಡಿದೆ. ವಿಜಯನಗರ, ಬಳ್ಳಾರಿ, ಹುಬ್ಬಳ್ಳಿ, ಬೆಂಗಳೂರು ಸೇರಿದಂತೆ ಎಲ್ಲಾ ಜಿಲ್ಲೆಗಳಲ್ಲೂ ಮಂಡ್ಯದ ದೃಶ್ಯವನ್ನ ನಾವು ನೋಡ್ತಾ ಇದ್ದೀವಿ. ಅಭಿಮಾನಿಗಳು ಹುಚ್ಚಾಟವನ್ನೇ ಮೆರಿತಾ ಇದ್ದಾರೆ. ಆರ್ಸಿಬಿ ಕಪ್ ಗೆದ್ದಿದೆ ನಿಜ, ಖುಷಿ ಪಡಬೇಕು ನಿಜ, ಸೆಲೆಬ್ರೇಷನ್ ಅನ್ನ ಕೂಡ ಮಾಡಬೇಕು ನಿಜ, ಆದ್ರೆ ಹುಚ್ಚಾಟವನ್ನ ಮೆರಿಬಾರ್ದು. ಮಂಡ್ಯದಲ್ಲಿ ಅಭಿಮಾನಿಗಳು ಅಕ್ಷರಶಃ ಹುಚ್ಚಾಟವನ್ನೇ ಮೆರಿತಾ ಇದ್ದಾರೆ. ಅಲ್ಲಿ ಲಾರಿ ನಿಂತ್ಕೊಂಡಿದೆ, ಅದ್ರ ಮೇಲೆಲ್ಲ ಹತ್ಬಿಟ್ಟು ಕುಣಿತಾ ಇರೋದು. ಮತ್ತೊಂದು ಕಡೆ ಕೆಎಸ್ಆರ್ಟಿಸಿ ಬಸ್. ಈಗ ಒಂದೂರಿಂದ ಇನ್ನೊಂದೂರಿಗೆ ಹೋಗೋರು ಸಾಕಷ್ಟು ಜನ ಬಸ್ಸಲ್ಲಿರ್ತಾರೆ, ಹೆಣ್ಮಕ್ಳಿರ್ತಾರೆ. ಅಂತ ಸಂದರ್ಭದಲ್ಲಿ ಬಸ್ಸನ್ನ ರಸ್ತೆ ಮೇಲೆ ಹೋಗೋದಕ್ಕೆ ಬಿಡದೆ ಆರ್ಸಿಬಿ ಅಭಿಮಾನಿಗಳು ಆ ಬಸ್ ಮುಂದೆ ನಿಂತ್ಕೊಂಡು ಕುಣಿತಾ ಇದ್ದಾರೆ. ಹಾಗಾದ್ರೆ ಬಸ್ನಲ್ಲಿದ್ದವ್ರು ಏನ್ ಮಾಡಬೇಕು? ಈ ರೀತಿಯಾದಂತಹ ಹುಚ್ಚಾಟವನ್ನ ಮೆರಿಬಾರ್ದು. ಸೆಲೆಬ್ರೇಷನ್ ಅನ್ನ ಮಾಡಿ ತಪ್ಪಲ್ಲ, ಬಟ್ ಹುಚ್ಚಾಟವನ್ನ ಮೆರೆಯೋದಕ್ಕೆ ಹೋಗ್ಬೇಡಿ. ಈಗ ನಾವು ಬೆಳಗಾವಿಯಲ್ಲಿ ಸಂಭ್ರಮಾಚರಣೆ ಹೇಗಿದೆ ಅನ್ನೋದನ್ನ ನೋಡ್ತಾ ಇದ್ವಿ. ಪಟಾಕಿಯನ್ನ ಸಿಡಿಸ್ತಾ ಇದ್ದಾರೆ. ಪಟಾಕಿ ಸಿಡಿಸುವ ಮೂಲಕ ಆರ್ಸಿಬಿ ಗೆಲುವನ್ನ ಸಂಭ್ರಮಿಸ್ತಾ ಇದ್ದಾರೆ ಆರ್ಸಿಬಿ ಅಭಿಮಾನಿಗಳು. ಸತತ 2ನೇ ಬಾರಿಗೆ ಆರ್ಸಿಬಿ ಕಪ್ ಎತ್ತಿ ಹಿಡಿದಿದ್ದು ಅದರ ಸಂಭ್ರಮಾಚರಣೆ ಇಡೀ ರಾಜ್ಯದಲ್ಲಿ ಮೊಳಗ್ತಾ ಇದೆ. ಬೆಳಗಾವಿಯಲ್ಲೂ ಕೂಡ ಪಟಾಕಿಯನ್ನ ಹೊಡೆದು ರಸ್ತೆ ಮೇಲೆ ಕುಣಿದು ಕುಪ್ಪಳಿಸಿ ಆರ್ಸಿಬಿ ಅಭಿಮಾನಿಗಳು ಆ ಸಂಭ್ರಮವನ್ನ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಏನಾಗಿರುವಂಥದ್ದು ಮುಖ್ಯವಾಗಿ ನೀವು ಕೂಡ ಗಮನಿಸಬಹುದು. ಒಂದು ಕಡೆ ಆರ್ಸಿಬಿ ಡಿಪೆಂಡಿಂಗ್ ಚಾಂಪಿಯನ್ ಪಟ್ಟವನ್ನು ಮತ್ತೊಮ್ಮೆ ಉಳಿಸ್ಕೊಳ್ಳೋ ಮೂಲಕ ಮತ್ತೊಮ್ಮೆ ಚಾಂಪಿಯನ್ ಆಗಿ ಹೊರಹೊಮ್ಮಿದೆ. ಈ ಹಿನ್ನೆಲೆಯಲ್ಲಿ ಶಿವಮೊಗ್ಗದ ವಿವಿಧ ವೃತ್ತಗಳಲ್ಲಿ ಅಭಿಮಾನಿಗಳ ಸಂಭ್ರಮಾಚರಣೆ ಮಾಡ್ತಾ ಇರುವಂಥದ್ದು. ಅದರಲ್ಲೂ ಕೂಡ ಶಿವಮೊಗ್ಗ ನಗರದ ಗೋಪಿ ವೃತ್ತ ಇರ್ಬೋದು, ಜೊತೆಗೆ ಶಿವಮೊಗ್ಗ ನಗರದ ಅಮೀರ್ ಅಹಮದ್ ವೃತ್ತ ಇರ್ಬೋದು, SN ಸರ್ಕಲ್ ಇರ್ಬೋದು, ಜೊತೆಗೆ ಅಶೋಕ ಸರ್ಕಲ್ ಇರ್ಬೋದು, PH ರಸ್ತೆ, ಎಲ್ಲ ಕಡೆಗಳಲ್ಲೂ ಕೂಡ ಆರ್ಸಿಬಿ ಅಭಿಮಾನಿಗಳ ಸಂಭ್ರಮಾಚರಣೆಯನ್ನು ಮಾಡ್ತಾ ಇರುವಂಥದ್ದು. ನೀವು ಕೂಡ ಈಗ ಗಮನದ ವಿಷಯಗಳು ಕೂಡ ಗಮನಿಸಬಹುದು. ಶಿವಮೊಗ್ಗದ ಅಮೀರ್ ಅಹಮದ್ ವೃತ್ತದಲ್ಲಿ ಕೂಡ ಈಗಾಗಲೇ ಅಭಿಮಾನಿಗಳು ಸಾಕಷ್ಟು ಸಂಖ್ಯೆಯಲ್ಲಿ ನೆರೆದಿದ್ದಾರೆ. ಅವ್ರನ್ನ ವಾಪಸ್ ಕಳಿಸೋ ಕೆಲಸವನ್ನು ಪೊಲೀಸರು ಕೂಡ ಮಾಡ್ತಾ ಇದ್ದಾರೆ. ಆದರೂ ಕೂಡ ಅಭಿಮಾನಿಗಳು ಮಾತನ್ನ ಕೇಳ್ತಾ ಇಲ್ಲ. ಹೀಗಾಗಿ ಒಂದು ಕಡೆ ನಿರಂತರವಾಗಿ ಅವರಿಗೆ ಓಡಿಸೋ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹೀಗಾಗಿ ಶಿವಮೊಗ್ಗದ ಅಮೀರ್ ಅಹಮದ್ ವೃತ್ತದಲ್ಲಿ ಸಾಕಷ್ಟು ಟ್ರಾಫಿಕ್ ಜಾಮ್ ಕೂಡ ಉಂಟಾಗಿರೋದು ನೀವು ಕೂಡ ಗಮನಿಸಬಹುದು. ಪೊಲೀಸರು ಲಾಠಿ ಚಾರ್ಜನ್ನು ಕೂಡ ಮಾಡ್ತಾ ಇದ್ದಾರೆ. ಅಂದರೆ ಯಾರು ಮಾತನ್ನ ಕೇಳ್ತಾ ಇಲ್ಲ, ಅವರಿಗೆ ಹೊಡೆಯೋ ಕೆಲಸವನ್ನು ಮಾಡ್ತಾ ಇದ್ದಾರೆ ಪೊಲೀಸರು. ಆ ಮಟ್ಟಿಗೆ ಶಿವಮೊಗ್ಗದಲ್ಲಿ ಆರ್ಸಿಬಿ ಅಭಿಮಾನಿಗಳ ಅತಿರೇಕಕ್ಕೆ ಹೋಗ್ತಾ ಇರುವಂಥದ್ದು. ಅದರಲ್ಲೂ ಕೂಡ ಕೆಲವರಿಗೆ ಲಾಠಿ ಚಾರ್ಜನ್ನು ಮಾಡಿ ಪೊಲೀಸರು ಓಡಿಸೋ ಕೆಲಸವನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಶಿವಮೊಗ್ಗದ ಬೇರೆ ಬೇರೆ ಭಾಗದಲ್ಲೂ ಕೂಡ ಬೈಕ್ ರ್ಯಾಲಿಯನ್ನು ಮಾಡ್ತಾ ಇದ್ದಾರೆ, ಜೊತೆಗೆ ಪಟಾಕಿಯನ್ನು ಸಿಡಿಸ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಅಭಿಮಾನಿಗಳನ್ನು ಎಲ್ಲರೂ ಕೂಡ ಮನೆಗೆ ಹೋಗಿ ಅಂತ ಹೇಳಿದ್ರು ಕೂಡ ಯಾರೂ ಕೂಡ ಹೋಗ್ತಾ ಇಲ್ಲ. ಈ ಕಾರಣಕ್ಕಾಗಿ ಪೊಲೀಸರು ಲಾಠಿ ಚಾರ್ಜನ್ನು ಮಾಡ್ತಾ ಇದ್ದಾರೆ. ಶಿವಮೊಗ್ಗದ ಬೇರೆ ಬೇರೆ ಭಾಗದಲ್ಲೂ ಕೂಡ ಅಭಿಮಾನಿಗಳು ಇನ್ನೂ ಕೂಡ ಸಂಭ್ರಮಾಚರಣೆ ಮಾಡ್ತಾ ಇದ್ದಾರೆ. ಹಾಗಾಗಿ ಪೊಲೀಸರು ಕೂಡ ಅವರನ್ನು ಕಡಿವಾಣ ಹಾಕಲಿಕ್ಕೆ ಸಾಕಷ್ಟು ಪ್ರಯತ್ನವನ್ನು ಕೂಡ ಮಾಡ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸತೀಶ್ ಜೊತೆ ನವೀನ್ ಪುರ್ದಾಳ್, ಪಬ್ಲಿಕ್ ಟಿವಿ, ಶಿವಮೊಗ್ಗ.